ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೇಸಿಗೆಗೆ ಹಿತವಾದಂತಹ ರಾಗಿ ಮಾಲ್ಟ್ ಅಥವಾ ರಾಗಿ ಅಂಬಲಿನ ಹೇಗೆ ಮಾಡೋದಂತ ನೋಡೋಣ. ರಾಗಿದಲ್ಲಿ ತುಂಬಾನೇ ಕಲ್ಲು ಮಣ್ಣು ಧೂಳಿರೋದ್ರಿಂದ ಅದನ್ನು ಒಂದು 3-4 ಸರ್ತಿ ತುಂಬ ಚೆನ್ನಾಗಿ ತೊಳ್ಕೊಬೇಕು. ತೊಳೆದು ಬಿಟ್ಟು ನೀರು ಯಾವಾಗ ಕ್ಲೀನ್ ಆಗೋವರೆಗೂ ಕಾಣಿಸುತ್ತೆ ಅಷ್ಟುವರೆಗೂ ರಾಗಿನ ತೊಳ್ಕೊಬೇಕು. ತೊಳೆದಂಥ ರಾಗಿನ ಬಿಸಿಲಲ್ಲಿ ಏನು ಒಣಗಿ ಹಾಕೋದು ಬೇಡ, ನೆರಳಲ್ಲೇ ಒಂದು 3-4 ತಾಸು ಒಣಗಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನಿಲ್ಲಿ ನೆರಳಲ್ಲೇ ಒಂದು 4 ಗಂಟೆಗಳ ಕಾಲ ಒಣಗಿ ಹಾಕಿದ್ದೀನಿ. ನೀಟಾಗಿ ಒಣಗಿದೆ. ಒಣಗಿರುವಂಥ ರಾಗಿಯನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದರ ನಂತರ ಚೆನ್ನಾಗಿ ಹುರಿಬೇಕಾಗತ್ತೆ. ಹುರಿದಾದ್ಮೇಲೆ ಪೌಡರ್ ಮಾಡಬೇಕು. ನಾನು ನಮ್ಮ ಮಿಕ್ಸಿನಲ್ಲೇ ಮನೆಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೆ ತುಂಬ ಕ್ವಾಂಟಿಟಿ ಮಾಡ್ಕೊತೀರಾ ಅಂದರೆ ನೀವು ಬೇಕಾದರೆ ಮಿಲ್ಲಲ್ಲಿ ಹೋಗಿಬಿಟ್ಟು ಪೌಡ್ರ್ ಮಾಡ್ಕೊಬೋದು. ರಾಗಿಯಲ್ಲಿ ರಾಗಿ ಮುದ್ದೆ, ರಾಗಿ ಹಲ್ವಾ, ರಾಗಿ ರೊಟ್ಟಿ, ರಾಗಿ ಕುಕ್ಕೀಸ್ ಮತ್ತು ರಾಗಿ ಅಂಬಲಿ ಹೀಗೆ ಬೇರೆ ಬೇರೆ ಖಾದ್ಯಗಳನ್ನು ನಾವು ತಯಾರು ಮಾಡ್ಬೋದು. ಯಾಕೆಂದರೆ ಇದರಲ್ಲಿರುವ ಪೌಷ್ಟಿಕಾಂಶಗಳು ದೇಹವನ್ನು ಗಟ್ಟಿಯಾಗಿ ಇಡುವುದು ಮಾತ್ರವಲ್ಲದೆ ನಮ್ಮ ದೇಹವನ್ನು ತಂಪಾಗಿಡಿಸುತ್ತದೆ. ನಾನು 15 ಮಿನಿಟ್ಸಿಂದ ಸಿಮ್ನಲ್ಲಿ ಇಟ್ಕೊಂಡೆ ರಾಗಿನ ಹುರ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಹುರಿಯೋದು ಬೇಡ. ರಾಗಿ ಒಂದು 1/4 ಭಾಗ ಫ್ರೈ ಆದಮೇಲೆ 1 ಏಲಕ್ಕಿನ ಸೇರಿಸ್ಕೊಂಡ್ರೆ ರಾಗಿ ಪೌಡರ್ ಮಾಡಿಕೊಂಡಾಗ ಅದರ ಸ್ಮೆಲ್ ತುಂಬ ಚೆನ್ನಾಗೇ ಇರುತ್ತೆ. ಹಾಗೆಯೇ ಕುಡಿಯುವಾಗ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹುರಿದಿರುವಂಥ ರಾಗಿನ ನಾನು ಪೌಡರ್ ಮಾಡಿ ಅದಾದ ನಂತರ ಜರಡಿ ಹಿಡ್ಕೊಂಡು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡಿರ್ತೀನಿ. ಗ್ಲಾಸ್ ಜಾರಿಗೆ ಯಾಕಂದರೆ ತುಂಬ ದಿನ ಇಟ್ಟರೂ ಅದನ್ನು ಕೆಡೋದಿಲ್ಲ, ಅದಕ್ಕೋಸ್ಕರ ಗ್ಲಾಸ್ ಜಾರಲ್ಲಿ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ರಾಗಿ ಮಾಲ್ಟ್ ಮಾಡೋದಕ್ಕೆ ನಾನು 1 ಗ್ಲಾಸ್ ನೀರನ್ನು ತಗೊಂಡು ಆ ನೀರು ಬಿಸಿ ಆಗುವುದರೊಳಗೆ ಇನ್ನೊಂದು ಕಡೆ 1/4 ಗ್ಲಾಸ್ ಆಗುವಷ್ಟು ನೀರಿಗೆ 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಗಂಟು ಇಲ್ದಿದ್ದಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ನೀರಿಗೆ ಇದನ್ನು ಹಾಕೋಬೇಕು. ಇದು ಹಾಕಿದ ನಂತರ ಒಂದು 3-4 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸಬೇಕು. ರಾಗಿ ಹಿಟ್ಟಿನಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಇರುವುದರಿಂದ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಫೈಬರ್ ಅಂಶವು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಅಂಶವು ಉತ್ತಮವಾಗಿರುವುದರಿಂದ ಮೂಳೆಗಳನ್ನು ಆರೋಗ್ಯವಾಗಿಡಲು ಮತ್ತು ಬೆಳೆಯುವ ಮಕ್ಕಳಲ್ಲಿ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ರಾಗಿ ಮಾಲ್ಟ್ ಮಾಡುವಾಗ 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಡೈಟಿಷಿಯನ್ ಹೇಳ್ತಾ ಇದ್ರು, ಅದೇನೆಂದರೆ ಬೆಳೆಯುವ ಮಕ್ಕಳಿಗೆ ರಾಗಿಯನ್ನು ಕೊಡಬೇಕು, ಇದರಿಂದ ಮಕ್ಕಳು ಹೈಟ್ ಜಾಸ್ತಿ ಆಗುತ್ತೆ ಮತ್ತು ಹೆಲ್ದಿಯಾಗಿ ಇರ್ತಾರೆ ಅಂತ. ಕೊನೆಯಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ನಿಮ್ಮ ದೇಹ ತಂಪಾಗಿರಬೇಕು ಅಂದರೆ ಈ ರಾಗಿ ಮಾಲ್ಟ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಕುಡಿದು ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.